ಒಂದೇ ದಿನ 2 ಬಿಗ್ ಮೂವಿ, ಒಂದೇ ಇಂಡಸ್ಟ್ರಿ, ನಾವೇ ಆಡಿಯನ್ಸ್. ಥಿಯೇಟರ್ ಅಲ್ಲಿ ಬರೀ ಆ ಸಿನಿಮಾಗಳನ್ನ ನಾವು ನೋಡ್ತಾ ಇಲ್ಲ, ಒಂದು ಸಿನಿಮ್ಯಾಟಿಕ್ ವಾರ್ ನ ನೋಡ್ತಾ ಇದೀವಿ. ಇದು ಥಿಯೇಟರ್ ಅಲ್ಲಿ ನಡೆಯೋ ಯಾವ್ದೋ ಸಿನಿಮಾ ರಿಲೀಸ್ ಇವೆಂಟ್ ಮಾತ್ರ ಅಲ್ಲ, ಇದೊಂದು 2 ಮಹಾನ್ ದೊಡ್ಡ ಸಿನಿಮಾಗಳ ಸಿನಿಮ್ಯಾಟಿಕ್ ವಾರ್. ಇದು ಕ್ಲಾಶ್ ಅಲ್ಲ, ಇದು ಕೊಲ್ಯೂಷನ್ ಅಂತೂ ಅಲ್ಲವಲ್ಲ, ಆದ್ರೆ ಇದು ನನ್ನ ಪ್ರಕಾರ ಇನ್ಕರ್ಷನ್ ಅಂತ ಅನ್ಸುತ್ತೆ. ಇಲ್ಲಿ ಸ್ಟಾರ್ ಪವರ್ ಬಾಕ್ಸ್ ಆಫೀಸ್ ನ ಡಾಮಿನೇಟ್ ಮಾಡುತ್ತಾ ಅಥವಾ ಆ ಸಿನಿಮಾದ ಕತೆ ಸೈಲೆಂಟ್ ಆಗಿ ಬಾಕ್ಸ್ ಆಫೀಸ್ ನ ಉಡಿಸ್ ಮಾಡುತ್ತಾ? ಒಂದ್ ಕಡೆ ಮೊದಲೇ ತನ್ನ ಕತೆ, ವರ್ಲ್ಡ್ ಬಿಲ್ಡಿಂಗ್, ಸ್ಕ್ರೀನ್ ಪ್ಲೇ, ಆಕ್ಷನ್ ನಿಂದ ಮುಂದಿನ ಭಾಗದ ಕುತೂಹಲವನ್ನ ಕೊಡ್ತಾ ಇರುವಂತಹ ದುರಂಧರ್ 2. ಇನ್ನೊಂದ್ ಕಡೆ ಇರೋ ಸ್ಟಾರ್ಡಮ್ ಅನ್ನ, ಇರೋ ಹೆಸರನ್ನ ಮೇಂಟೈನ್ ಮಾಡೋದಿಕ್ಕೆ ಅಥವಾ ಅದಕ್ಕಿಂತ ಬೇರೆ ಲೆವೆಲ್ಗೆ ಹೋಗೋದಿಕ್ಕೆ ಹೊಸ ಪ್ರಯತ್ನ ಮಾಡ್ತಾ ಇರುವಂತಹ ಟಾಕ್ಸಿಕ್. ಫೈನಲಿ ಸಿನಿಮಾ ವಿರುದ್ಧ ಸಿನಿಮಾ ಅಂದ್ರೆ ಟಾಕ್ಸಿಕ್ ವಿರುದ್ಧ ದುರಂಧರ್ 2. ಟಾಕ್ಸಿಕ್ ಟೀಸರ್ ನ ನೋಡ್ತಾ ಇದ್ರೆ ಅದೊಂದು ಟಾಕ್ಸಿಕೇಟಿಂಗ್, ರಾ, ಗ್ಯಾಂಗ್ಸ್ಟರ್ಸ್ ವಾರ್ ನ ರಿಸೆಂಬಲ್ ಮಾಡುವಂತಹ ಕೇಯಾಟಿಕ್ ಸಿನಿಮಾ. ದುರಂಧರ್ ಕೂಡ ಪ್ಯೂರ್ ಬ್ರೂಟಾಲಿಟಿ, ಮಾಸ್ ಅಂಡ್ ಆಕ್ಷನ್ಸ್ ವಿತ್ ಅ ಪ್ರಾಪರ್ ಕುತೂಹಲಕಾರಿಯಾಗಿರುವಂತಹ ಘಟನೆಗಳ ಸ್ಟೋರಿ. ಈ 2 ಸಿನಿಮಾಗಳ ವರ್ಲ್ಡ್ ಬಿಲ್ಡಿಂಗ್ ಡಿಫ್ರೆಂಟ್ ಆಗಿದ್ರು ಕೂಡ ಆ ಸಿನಿಮಾಗಳ ಕ್ಯಾರೆಕ್ಟರ್ ಗಳ ಸ್ಕ್ರೀನ್ ಪ್ರೆಸೆಂಟೇಷನ್ ಅವರವರ ವರ್ಲ್ಡ್ ಗೆ ಸರಿಯಾಗಿ ಸೆಟಪ್ ಆಗುತ್ತೆ. ಅದರಿಂದ ನಾವು ಈ ಸಿನಿಮ್ಯಾಟಿಕ್ ವರ್ಲ್ಡ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾದಂತ ಬಜೆಟ್ ಎಷ್ಟಾಗಿರ್ಬೋದು, ಟಾಕ್ಸಿಕ್ ಮೂವಿದು ಮತ್ತೆ ದುರಂಧರ್ ಮೂವಿದು ಬಜೆಟ್ ಎಷ್ಟಿದೆ, ಕ್ರಿಯೇಷನ್ ಬಜೆಟ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಟಾಕ್ಸಿಕ್ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಅಂದ್ರೆ, ಟಾಕ್ಸಿಕ್ ಸಿನಿಮಾದ ಬಜೆಟ್ ಇದುವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಕೆಲವು ರೂಮರ್ ಗಳ ಪ್ರಕಾರ 600 ಕೋಟಿ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು 400 ಕೋಟಿ ಅಂತ ಹೇಳ್ತಾ ಇದ್ರೆ, ಗೂಗಲ್ 600 ಇಂದ 700 ಕೋಟಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಇದು ಇಂಡಿಯಾಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೂವಿ. ಇದಕ್ಕಿಂತ ಮೊದಲು ಕಲ್ಕಿ 600 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿತ್ತು. ಅದರಿಂದ ಕಲ್ಕಿ ನಂಬರ್ 1 ಸ್ಥಾನದಲ್ಲಿ ಇದುವರೆಗೂ ರಿಲೀಸ್ ಆಗಿರುವಂತಹ ಮೂವಿಗಳಲ್ಲಿ ಇತ್ತು. ಆದ್ರೆ ಈಗ ಟಾಕ್ಸಿಕ್ 600 ಇಂದ 700 ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಷ್ಟಾಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ. ಆದ್ರೆ 700 ಕೋಟಿ ಏನಾದ್ರು ಹೋಯ್ತು ಅಂತಂದ್ರೆ ದಿಸ್ ಇಸ್ ಅ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಂಡಿಯನ್ ಮೂವಿ ಎವರ್ ಮೇಡ್. ಅದೇ ದುರಂಧರ್ ಮೂವಿ ಕಡೆ ನೋಡೋದಾದ್ರೆ, ದುರಂಧರ್ ಪಾರ್ಟ್ 1 ಏನಿದೆ ಅದು 280 ಕೋಟಿ ಒಳಗಡೆ ಆಗಿದೆ. ಅದ್ರ ಜೊತೆ ದುರಂಧರ್ ಪಾರ್ಟ್ 2 250 ಕೋಟಿ. ಈ 2 ಮೂವಿಗಳನ್ನು ಸೇರಿಸ್ಕೊಂಡ್ರು 500 ಕೋಟಿ 600 ಕೋಟಿ ವರೆಗೂ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಟಾಕ್ಸಿಕ್ ಒಂದೇ ಮೂವಿ 600 ರಿಂದ 700 ಕೋಟಿ ಬಜೆಟ್ ಅನ್ನ ಟಚ್ ಮಾಡಿದೆ. ಜಸ್ಟ್ ಇಮ್ಯಾಜಿನ್, ದುರಂಧರ್ ಪಾರ್ಟ್ 1 ಮತ್ತೆ 2 ಎರಡನ್ನೂ ಸೇರ್ಕೊಂಡಾಗಿರುವಂತಹ ಒಂದು ಬಜೆಟ್ ಮೂವಿ ಯಾವ ಲೆವೆಲ್ ಇರ್ಬೋದು ಅಂತ. ಹಾಗಾದ್ರೆ ಬಜೆಟ್ ಮಾತ್ರ ಸಾಕಾ? ಒಳ್ಳೆ ಬಜೆಟ್ ಹಾಕಿದ ತಕ್ಷಣ, ಒಳ್ಳೆ VFX ಕೊಟ್ಟಿದ ತಕ್ಷಣ ಮೂವಿ ಇಟ್ಟಾಗ್ಬಿಡುತ್ತಾ? ಟಾಕ್ಸಿಕ್ ಮೂವಿ ಬರೋದಕ್ಕಿಂತ ಮುಂಚೆ ಇಂಡಿಯಾಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೂವಿ ಆಗಿದ್ದು ಕಲ್ಕಿ. ಹಾಗಂತ ಕಲ್ಕಿ ಅನಿಮಲ್ ಅಷ್ಟು ಸೌಂಡ್ ಮಾಡ್ಲಿಲ್ಲ, ದುರಂಧರ್ ಅಷ್ಟು ಸೌಂಡ್ ಮಾಡ್ಲಿಲ್ಲ. ಹಾಕಿದ ಬಜೆಟ್ ಅನ್ನ ಡಬಲ್ ಕಲೆಕ್ಷನ್ ಮಾಡ್ಕೊಂತು ಅಷ್ಟೇ. ನಾನು ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದೀನಿ ಅಂತ ಅಂದ್ರೆ, ಟಾಕ್ಸಿಕ್ ಮೂವಿಯಲ್ಲಿ 700 ಕೋಟಿ ಬಜೆಟ್ ಇದ್ರು ಕೂಡ ಅದರ ಕತೆ ಸರಿ ಇಲ್ಲ ಅಂತ ಅಂದ್ರೆ ಸಿನಿಮಾ ಫ್ಲಾಪ್ ಆಗೋದಂತೂ 100%. ಬೇರೆ ಹೋಗ್ಬೇಡ, ದುರಂಧರ ತಗೊಳ್ಳಿ, 220 ಕೋಟಿ ಹಾಕಿ 1300 ಕೋಟಿ ಗಳಿಕೆ ಮಾಡಿದೆ ಅಂತ ಅಂದ್ರೆ ಅದರ ಸ್ಟೋರಿ ಮತ್ತೆ ಅದರ ವರ್ಲ್ಡ್ ಬಿಲ್ಡಿಂಗ್ ಗೋಸ್ಕರ ಜನ ಆ ಸಿನಿಮಾನ ನೋಡ್ತಾರೆ, ಅದನ್ನ ಪ್ರೀತಿಸ್ತಾರೆ. ಸೊ ಈಗ ನಾವು ಸ್ಟೋರಿ ಬಗ್ಗೆ ಮಾತಾಡ್ಬೇಕು ಅನ್ನೋದಾದ್ರೆ, ಟಾಕ್ಸಿಕ್ ಸಿನಿಮಾದ ಸ್ಟೋರಿ ನಮ್ಗೆ ಇದುವರೆಗೂ ರಿವೀಲ್ ಆಗಿಲ್ಲ. ಆದ್ರೆ ದುರಂಧರ್ ಮೂವಿಯ ಸ್ಟೋರಿಗೋಸ್ಕರ, ಅದರ ಕಂಟಿನ್ಯೂಯೇಷನ್ ಗೋಸ್ಕರ ನಾವೀಗ್ಲೂ ಕೂಡ ಕಾಯ್ತಾ ಇದೀವಿ. 2 ಟೀಸರ್ ಗಳನ್ನ ನೋಡ್ತಾ ಇದ್ರೆ ಟಾಕ್ಸಿಕ್ ಕಂಟೆಂಟ್ ನಲ್ಲಿ ತನ್ನ ಸ್ಟೋರಿಯನ್ನ ಅದುಮಿಟ್ಕೊಂಡಿದೆ, ಆದ್ರೆ ದುರಂಧರ್ ಸ್ಟೋರಿಯನ್ನೇ ಕಂಟೆಂಟ್ ಆಗಿ ತೋರಿಸ್ತಾ ಇದೆ. ಆದ್ರೂ ಕೂಡ 2 ಸಿನಿಮಾದಲ್ಲಿ ಕಂಟೆಂಟ್ ಸೇಮ್ ಇದೆ. ಅದೇನು ಅಂತಂದ್ರೆ ವೈಲೆನ್ಸ್. ಕಥೆಯಲ್ಲಿ ಬರೀ ವೈಲೆನ್ಸ್ ಇದ್ರೆ ಸಾಕಾ? ಎಮೋಷನ್ಸ್ ಬೇಡವಾ? ಮೀನಿಂಗ್ ಬೇಡವಾ? ನಮ್ಮ ಸ್ಕ್ರೀನ್ ಪ್ಲೇ, ಪ್ರೆಸೆಂಟೇಷನ್, ವರ್ಡ್ ಬಿಲ್ಡಿಂಗ್ ಅದೆಲ್ಲ ಕಥೆ ಜೊತೆ ಮಿಕ್ಸ್ ಅಪ್ ಆಗೋದು ಬೇಡವಾ? ದುರಂಧರ್ ಕಥೆಯನ್ನ, ದುರಂಧರ್ ವೈಲೆನ್ಸ್ ಅನ್ನ, ದುರಂಧರ್ ಸ್ಕ್ರೀನ್ ಪ್ಲೇ ಅನ್ನ ನಾವು ಮೊದಲೇ ನೋಡಿದೀವಿ. ಪಾರ್ಟ್ 2 ಅಲ್ಲೂ ಕೂಡ ಅದೇ ಸೇಮ್ ಆಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದ್ರೆ ಟಾಕ್ಸಿಕ್ ಇಸ್ ಅನ್ಪ್ರಿಡಿಕ್ಟಬಲ್. 1940 ಮತ್ತೆ 1970 ಅಲ್ಲಿ ನಡೀತಾ ಇರುವಂತಹ ಘಟನೆ ಅಂತ ಅಂದ್ರೆ ಇಂಡಿಪೆಂಡೆನ್ಸ್ಗೂ ಮೊದಲು, ಇಂಡಿಪೆಂಡೆನ್ಸ್ಗೂ ನಂತರ. ಈ ಮೂವಿಲೂ ಕೂಡ ನಾವು ಒಂದು ನೆಕ್ಸ್ಟ್ ಲೆವೆಲ್ ಆಗಿರುವಂತಹ ನ್ಯಾಷನಲ್ ಕ್ರೈಸಿಸ್ ಅನ್ನ ನೋಡಬಹುದು. ಅಷ್ಟೇ ಅಲ್ಲದೆ ಸ್ಟಾರ್ಡಮ್, ಆ ಸಿನಿಮಾದಲ್ಲಿರುವಂತಹ ಸ್ಟಾರ್ ಕ್ಯಾಸ್ಟ್ ಗಳು, ಕತೆ ಜೊತೆ ಕ್ಯಾರೆಕ್ಟರ್ ಅನ್ನು ಕೂಡ ಮಿಕ್ಸ್ ಮಾಡುವಂತಹ ಕಾರ್ಯಯೋಜನೆ. ಅದರಿಂದ ಟಾಕ್ಸಿಕ್ ದುರಂಧರ್ಗಿಂತ ಒಂದ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದರ ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ ಮತ್ತೆ ಅದರ ಕತೆ ಕ್ಯಾರೆಕ್ಟರ್ ಗಳ ಜೊತೆ ಮತ್ತೆ ನ್ಯಾಷನಲ್ ಕ್ರೈಸಿಸ್ ಗಳ ಜೊತೆ, ಹಾಗೆ ಮಾಫಿಯಾ ಇನ್ವಾಲ್ವ್ ಮಾಡ್ಕೊಂಡು ಗ್ಯಾಂಗ್ಸ್ಟರ್ ಗಳ ಜೊತೆ ನಡೆಯುವಂತ ಕತೆ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಜಸ್ಟ್ ಅ ಸಿಂಗಲ್ ಮ್ಯಾನ್ ಸ್ಟೋರಿ. ಹೌದು, ದುರಂಧರ್ ಕೂಡ ಸಿಂಗಲ್ ಮ್ಯಾನ್ ಸ್ಟೋರಿ ಅಲ್ಲ, ಅದರಲ್ಲೂ ಅನೇಕ ಅದ್ಭುತವಾದಂತಹ ಸ್ಟಾರ್ ಕ್ಯಾಸ್ಟಿಂಗ್ ಗಳಿದಾವೆ. ಮೊದಲೇ ಆ ಸ್ಟೋರಿಯನ್ನ ನೋಡೋದ್ರಿಂದ ಅದನ್ನ ಕಂಟಿನ್ಯೂಯೇಷನ್ ನೋಡೋದಕ್ಕೋಸ್ಕರ ಜನಗಳು ಕಾಯ್ತಾ ಇದ್ದಾರೆ. ಅದರಿಂದ ಸ್ಟೋರಿ ವೈಸ್ ನೋಡೋದಕ್ಕೆ ಹೋದ್ರೆ ನನ್ನ ಪ್ರಕಾರ ದುರಂಧರ್ ಇಲ್ಲಿ ಡಾಮಿನೇಟ್ ಮಾಡುತ್ತೆ. ಯಾಕಂದ್ರೆ ಗೊತ್ತಿರದಂತಹ ಸ್ಟೋರಿಯನ್ನ ನೋಡೋದಕ್ಕಿಂತ ಗೊತ್ತಿರುವಂತಹ ಸ್ಟೋರಿಯ ಅಂತ್ಯ ನೋಡೋದಿದೆಯಲ್ಲ, ಅದನ್ನ ಜನ ತುಂಬಾ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರಿ ಆಯ್ತು, ಈಗ ನಾವೊಂದು ಕಥೆಯನ್ನ ಸೃಷ್ಟಿ ಮಾಡಿದ್ವು. ಆ ಕಥೆಯನ್ನ ನಿರ್ಮಾಣ ಮಾಡ್ಬೇಕಲ್ವಾ? ಆ ಕಥೆಯನ್ನ ಡೈರೆಕ್ಷನ್ ಮಾಡ್ಬೇಕಲ್ವಾ? ಆ ಡೈರೆಕ್ಷನ್ ಅಲ್ಲಿ ನೋಡ್ತಾ ಹೋದ್ರೆ ಟಾಕ್ಸಿಕ್ ನ ಡೈರೆಕ್ಟರ್ ಆದಂತಹ ಗೀತು ಮೋಹನ್ ದಾಸ್, ದುರಂಧರ್ ನ ಡೈರೆಕ್ಟರ್ ಆದಂತಹ ಆದಿತ್ಯ ದಾರ್ ಅವರ ಕಾರ್ಯವನ್ನ ನಾವು ಉರಿ ಮೂವಿಯಲ್ಲೂ ಕೂಡ ನೋಡಿದೀವಿ. ಈ ಸಚ್ ಅ ಸೀರಿಯಸ್ ಅಂಡ್ ಬ್ಯೂಟಿಫುಲ್ ಕ್ರಿಯೇಟರ್. ಅವ್ರ ಕೆಲಸದ ಮೇಲೆ ನನ್ಗೆ ಯಾವುದೇ ತರಹದ ಡೌಟ್ಗಳಿಲ್ಲ. ಯಾಕಂದ್ರೆ ದುರಂಧರ್ ತರ ಇರುವಂತಹ ಮೂವಿಗಳನ್ನೇ ಅವ್ರು ಜಾಸ್ತಿ ಮಾಡ್ಕೊಂತ
ಹೋಗ್ತಾ ಇದ್ದಾರೆ. ಅದರಿಂದ ಅವರ ಸಿನಿಮಾ ಡೆವಲಪ್ಮೆಂಟ್ ಅಥವಾ ಅವರ ಡೈರೆಕ್ಷನ್ ಸ್ಟೈಲ್ ಅಲ್ಲಿ ಸಿನಿಮಾಗಳು ತುಂಬಾ ಅದ್ಭುತವಾಗಿ ಮೂಡಿ ಬರ್ತವೆ. ನಾನ್ ಪರ್ಸನಲ್ ಆಗಿ ಉರಿ ಮೂವಿ ನೋಡಿದೀನಿ, ಅದರಿಂದ ಅವರ ಡೈರೆಕ್ಷನ್ ಬಗ್ಗೆ ಮಾತಾಡ್ತೀನಿ. ಆದ್ರೆ ಗೀತು ಮೋಹನ್ ದಾಸ್ ಅವರ ಯಾವೊಂದೇ ಮೂವಿಗಳನ್ನು ನಾನು ಇದುವರೆಗೂ ನೋಡಿಲ್ಲ. ಅದರಿಂದ ಅವರ ಡೈರೆಕ್ಷನ್ ಸ್ಟೈಲ್ ಆಗ್ಲಿ, ಕಥೆಗಳ ವರ್ಣನೆ ಆಗ್ಲಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕನ್ನಡದಲ್ಲಿ ಇದುವರೆಗೂ ಬಂದಿಲ್ಲ. ಹಿಂದಿಲ್ಲೂ ಕೂಡ ಗೀತು ಮೋಹನ್ ದಾಸ್ ಅವರ ವರ್ಕ್ ಅನ್ನ ನಾನು ಇದುವರೆಗೂ ಗಮನಿಸಿಲ್ಲ. ಮಲಯಾಳಂ ನನಗೆ ಬರೋದಿಲ್ಲ. ಅದಕ್ಕೆ ಗೀತು ಮೋಹನ್ ದಾಸ್ ಅವರ ಆ ಒಂದು ಕಥೆಯ ಪ್ರೆಸೆಂಟೇಷನ್ ಅಥವಾ ಆ ಒಂದು ಡೈರೆಕ್ಷನ್ ಸ್ಟೈಲ್ ಇದೆ, ಅದನ್ನ ನಾವು ಮೊದಲ ಬಾರಿಗೆ ಟಾಕ್ಸಿಕ್ ಮೂವಿಯಲ್ಲಿ ಕಾಣಲೇ ಇದ್ದೇವೆ. ಸೊ ಇಂಥ ದುರಂಧರ್, ಟಾಕ್ಸಿಕ್ ಇಂಥ ಮೂವಿಗಳನ್ನ ನೋಡೋದಕ್ಕಿಂತ ಮುಂಚೆ ನನ್ನ ಮೈಂಡ್ ಅಲ್ಲಿ ಬರುವಂತ ಡೈರೆಕ್ಟರ್ ಯಾರು ಅಂತಂದ್ರೆ ಅದೇ ಸಂದೀಪ್ ರೆಡ್ಡಿ ವಾಂಗ. ಸೊ ಇಂಥ ಮ್ಯಾಡ್ನೆಸ್, ಇಂಥ ವೈಲೆನ್ಸ್, ಇಂಥ ಬ್ರುಟಾಲಿಟಿ ಕಾನ್ಸೆಪ್ಟ್ ಗಳನ್ನ ಸಂದೀಪ್ ರೆಡ್ಡಿ ವಾಂಗ ಅವರು ತುಂಬಾ ಚೆನ್ನಾಗಿ ಅನಿಮಲ್, ಅರ್ಜುನ್ ರೆಡ್ಡಿ, ಈಗ ಬರ್ತಾ ಇರುವಂತ ಸ್ಪಿರಿಟ್ ಅಂತ ಮೂವಿಗಳಲ್ಲಿ ಈ ವೈಲೆನ್ಸ್ ಅನ್ನುವಂತ ಕಾನ್ಸೆಪ್ಟ್ ನ ತುಂಬಾ ಆಳವಾಗಿ ಅಧ್ಯಯನ ಮಾಡ್ಕೊಂಡು ಕಥೆಗಳನ್ನ ಆ ವೈಲೆನ್ಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂತ ಗೋರ್ ಆಕ್ಷನ್ ಅನ್ನ ತೋರಿಸಿರುವಂತವ್ರು ಈಗಿನ ಜನರೇಷನ್ ಅಲ್ಲಿ ಸಂದೀಪ್ ರೆಡ್ಡಿ ವಾಂಗ ಅವ್ರು ಮಾತ್ರ. ಇಲ್ಲಿ ನಾನು ನಿಮ್ಗೆ ಏನ್ ಹೋಗ್ತಾ ಇದೀನಿ ಅಂತಂದ್ರೆ, ಕೆಲವು ಡೈರೆಕ್ಟರ್ ಗಳ ಶೈಲಿ ಇರುತ್ತೆ. ಅವರು ಅವರದ್ದೇ ಆದಂತ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ಕಥೆಯನ್ನ ನಿರ್ಮಾಣ ಮಾಡ್ಕೊಂತ ಹೋಗ್ತಾರೆ. ಅದರಲ್ಲೂ ಟಾಕ್ಸಿಕ್ ಮೂವಿಯನ್ನ ಯಶ್ ಅವ್ರು ಕೂಡ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ರೈಟ್ ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯೋಚನೆ ಮಾಡಿ, ಒಂದು ಮೈನ್ ಕ್ಯಾರೆಕ್ಟರ್ ತನ್ನ ಕ್ಯಾರೆಕ್ಟರ್ ಅನ್ನ ಯಾವ ರೀತಿ ಡಿಸೈನ್ ಮಾಡ್ಕೊಂತ ಇದೆ ಅಂತ. ಸರಿ ಆಯ್ತು, ಒಂದು ಸ್ಟೋರಿ ರೆಡಿ ಆಯ್ತು, ಆ ಸ್ಟೋರಿಯನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಡೈರೆಕ್ಟರ್ಸ್ ಗಳು ಬಂದ್ರು. ಆ ಡೈರೆಕ್ಟರ್ಸ್ ಗಳು ಆ ಸ್ಟೋರಿಯಲ್ಲಿ ಒಂದು ಆಕ್ಷನ್ ಅನ್ನ ಹಾಕ್ತಾರೆ. ಆಕ್ಷನ್ ಅಂತ ಅಂದ್ರೆ ಬರೀ ಫೈಟ್ ಮಾತ್ರ ಅಲ್ಲ, ಒಂದು ಕ್ಯಾರೆಕ್ಟರ್ ನ ಒಂದು ಸಣ್ಣ ಬಾಡಿ ಮೂವ್ಮೆಂಟ್ ಕೂಡ ಆಕ್ಷನ್ ಅಂತ ಕರೆಯಲ್ಪಡ್ತದೆ. ಅದರಿಂದ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಟಾಕ್ಸಿಕ್ ವರ್ಸಸ್ ದುರಂಧರ್ ಕಾನ್ಸೆಪ್ಟ್ ಅಲ್ಲಿ ನಾವು ಆಕ್ಷನ್ ನ ಕಂಪೇರ್ ಮಾಡ್ಕೊಂತ ಹೋದ್ರೆ ನಮ್ಗೆ ಮೈನ್ ಇಬ್ರು ಆಕ್ಷನ್ ಹೀರೋಗಳು ಸಿಗ್ತಾರೆ. ಒಂದು ಯಶ್, ಇನ್ನೊಂದು ರಣವೀರ್ ಸಿಂಗ್. ನಮ್ಗೆ ಯಶ್ ಅವರ ಆಕ್ಟಿಂಗ್ ಮೇಲೆ ಡೌಟ್ ಅನ್ನೋದು 1% ಇಲ್ಲ, ಬಿಕಾಸ್ ವಿ ಆರ್ ದ ಕನ್ನಡಿಗಾಸ್, ರೈಟ್? ನಮಗೆ ಗೊತ್ತಿದೆ ಅವ್ರ ಆಕ್ಟಿಂಗ್ ಯಾವ ಲೆವೆಲ್ಗಿಂತ, ನಮ್ಗೆ ಅನ್ನೋದಕ್ಕಿಂತ ಇಡೀ ನಮ್ಮ ಇಂಡಿಯಾಗೆ ಗೊತ್ತಿದೆ ಅವ್ರ ಆಕ್ಟಿಂಗ್ ಲೆವೆಲ್ ಯಾವ ತರ ಇದೆ ಅಂತ. ಇವನ್ ರಣವೀರ್ ಸಿಂಗ್ ನಾವು ನೋಡಿದೀವಿ, ಬಟ್ ವಿ ಲೈಕ್ ಯಶ್ ಮೋರ್ ದನ್ ರಣವೀರ್ ಸಿಂಗ್, ಬಿಕಾಸ್ ಆ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ಇದೆಯಲ್ಲ, ಯಾವ ತರ ಹೇಳ್ಬೇಕು ಅಂದ್ರೆ, ಒಂದು ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದ್ರೆ ನಮ್ಗೊಂದು ಎಮೋಷನ್ ಬರುತ್ತೆ. ಆ ಎಮೋಷನ್ ನಮಗೆ ಜಾಸ್ತಿ ಬರುತ್ತೆ ಯಶ್ ಮೇಲೆ. ಅದರಿಂದ ನಾನು ರಣವೀರ್ ಸಿಂಗ್ ನ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಅವ್ರು ಒಳ್ಳೆ ಆಕ್ಟರ್ ಅಂಡ್ ಅವ್ರ ಆಕ್ಟಿಂಗ್, ಅವ್ರ ಆಕ್ಷನ್ ಕೂಡ ತುಂಬಾ ಅದ್ಭುತವಾಗಿದೆ, ನೋ ಡೌಟ್. ಸೊ ಈ ಎರಡೂ ಸಿನಿಮಾಗಳಲ್ಲಿ ಇರುವಂತಹ ಆಕ್ಷನ್ ಗಳನ್ನ ನಾವು ಕಂಪೇರ್ ಮಾಡ್ತಾ ಹೋದ್ರೆ ಟಾಕ್ಸಿಕ್ ನಮಗೆ ತುಂಬಾ ಡ್ರಾಮ್ಯಾಟಿಕ್ ಆಗಿ ಕಾಣಿಸುತ್ತೆ. ಓವರ್ ರೈಪ್ ಮತ್ತೆ ಸೂಪರ್ ಹೀರೋ ಟೈಪ್ ಫೀಲಿಂಗ್ ಬರುತ್ತೆ. ಆದ್ರೆ ದುರಂಧರ್ ಆ ತಪ್ಪನ್ನ ಮಾಡೋದಿಲ್ಲ, ಎಕ್ಸಾಕ್ಟ್ ರಿಯಲ್ ಆಕ್ಷನ್ ಅನ್ನ ನಮಗೆ ತೋರಿಸುತ್ತೆ. ಮೋರ್ ಸ್ಟೈಲಿಶ್, ಮೋರ್ ವೈಲೆನ್ಸ್, ಮೋರ್ ಆಕ್ಷನ್ ಸೀಕ್ವೆನ್ಸ್, ಇದೆಲ್ಲ ಟಾಕ್ಸಿಕ್ ಸಿನಿಮಾದಲ್ಲೇ ತುಂಬಾ ಜಾಸ್ತಿ ಇದ್ರೂ ಕೂಡ ದುರಂಧರ್ ತನ್ನ ಆಕ್ಷನ್ ಡಿಸೆನ್ಸಿಯನ್ನ ಮೇಂಟೈನ್ ಮಾಡ್ಕೊಂತ ಹೋಗುತ್ತೆ. ದುರಂಧರ್ ಮೂವಿಯಲ್ಲಿ ಆ ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ ಇದೆಯಲ್ಲ, ಆ ಪಾಕಿಸ್ತಾನದಲ್ಲಿರುವಂತಹ ಏರಿಯಾಗಳು, ಅಲ್ಲಿ ನಡೆಯುವಂತ ಆಚರಣೆಗಳು, ಅಲ್ಲಿ ನಡೆಯುವಂತ ಎಲೆಕ್ಷನ್, ಅಲ್ಲಿ ನಡೆಯುವಂತ ಕೆಲವು ಸೆಲೆಬ್ರೇಷನ್ಸ್, ಅವನ್ನೆಲ್ಲ ದುರಂಧರ್ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಸ್ ಎನ್ ಇಂಡಿಯನ್ ನಮ್ಮ ಹೀರೋ ಅಲ್ಲಿನ ಪೊಲಿಟಿಕಲ್ ಸಿಸ್ಟಮ್ ಅನ್ನು ಕೂಡ ಎಕ್ಸ್ಪೋಸ್ ಮಾಡುವಂತದ್ದು, ಮತ್ತೆ ಒಂದು ರಿಯಲ್ ವರ್ಲ್ಡ್ ನ ರಿಯಲ್ ಕನೆಕ್ಷನ್ಸ್, ರಿಯಲ್ ಡ್ಯೂಟೀಸ್, ರಿಯಲ್ ಅಟ್ಮಾಸ್ಫಿಯರ್ ಅನ್ನ ದುರಂಧರ್ ತನ್ನ ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ ಅಲ್ಲಿ ಸೃಷ್ಟಿ ಮಾಡ್ಕೊಂತ ಹೋಗುತ್ತೆ. ಆದ್ರೆ ಟಾಕ್ಸಿಕ್ ಕಂಪ್ಲೀಟ್ಲಿ ಡ್ರಾಮ್ಯಾಟಿಕ್, ಕಂಪ್ಲೀಟ್ಲಿ ಇಮ್ಯಾಜಿನೇಷನ್, ಸಂಪೂರ್ಣವಾಗಿ ಕಾಲ್ಪನಿಕ ಕತೆ ಮತ್ತೆ ಕಾಲ್ಪನಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಟಾಕ್ಸಿಕ್ ಪ್ರೇಕ್ಷಕರನ್ನ ತನ್ನ ಒಂದು ಹೊಸ ಪ್ರಪಂಚಕ್ಕೆ ಸೆಳ್ಕೊಂತ ಹೋಗುತ್ತೆ. ಟಾಕ್ಸಿಕ್ ಮೇಲೆ ಜನರ ಇಂಟ್ರೆಸ್ಟ್ ಕೂಡ ತುಂಬಾ ಜಾಸ್ತಿ ಆಗಿದೆ. 4,50,000 ಜನ ಬರೀ ಬುಕ್ ಮೈ ಶೋ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಹೂ ಡೋಂಟ್ ಹ್ಯಾವ್ ದ ಬುಕ್ ಮೈ ಶೋ. 1,86,000 ಇಂಟ್ರೆಸ್ಟ್ ಗಳನ್ನ ಹೊಂದಿದೆ. ಇದೇ ಮಾರ್ಚ್ 8ನೇ ತಾರೀಕು ಬೆಂಗಳೂರಲ್ಲಿ ಟಾಕ್ಸಿಕ್ ತನ್ನ ಹೊಸ ಟ್ರೈಲರ್ ನ ರಿಲೀಸ್ ಮಾಡುತ್ತೆ. ಅದರ ಜೊತೆ ದುರಂಧರ್ ಕೂಡ ಮಾರ್ಚ್ 3ನೇ ತಾರೀಕು ತನ್ನ ಹೊಸ ಟ್ರೈಲರ್ ನ ರಿಲೀಸ್ ಮಾಡುವಂತಹ ಯೋಜನೆಯಲ್ಲಿದೆ. ಈಗಾಗಲೇ ಟೀಸರ್ ಇಂದ ತಮ್ಮ ಹೈಪ್ ಅನ್ನ ಹೆಚ್ಚಿಗೆ ಮಾಡ್ತಾ ಇರುವಂತಹ ಈ ಎರಡು ಮೂವಿಗಳು ಟ್ರೈಲರ್ ನ ಬಿಟ್ಟು ಇನ್ನು ತಮ್ಮ ಸಿನಿಮ್ಯಾಟಿಕ್ ಪವರ್ ಅನ್ನ ಸ್ಟ್ರಾಂಗ್ ಮಾಡ್ಕೊಂತ ಹೋಗ್ತವೆ. ಅಷ್ಟೇ ಅಲ್ಲದೆ ಸಿನಿಮಾದ ರನ್ ಟೈಮ್ ಗಳು ಕೂಡ ರೂಮರ್ ಆಗಿ ರಿಲೀಸ್ ಆಗಿದ್ದಾವೆ. ಟಾಕ್ಸಿಕ್ 3 ಗಂಟೆ 15 ನಿಮಿಷ ಇದ್ರೆ ದುರಂಧರ್ 3 ಗಂಟೆ 40 ನಿಮಿಷ ಇರುತ್ತೆ. ಸೊ ಈ ಎರಡೂ ಮೂವಿಗಳನ್ನ ಒಂದೇ ದಿನ ನೋಡೋದಾದ್ರೆ ನಾವು ಸುಮಾರು 8 ಗಂಟೆಗಳ ಕಾಲ ಬರೀ ಥಿಯೇಟರ್ ಅಲ್ಲಿ ಇರಬೇಕಾಗುತ್ತೆ. ಸೊ ಮಾರ್ಚ್ 19 ಗುರುವಾರ ಯುಗಾದಿ ರಜಾ, ಶುಕ್ರವಾರ ಹುಷಾರಿಲ್ಲ, ಶನಿವಾರ ರಂಜಾನ್, ಭಾನುವಾರ ಜೈ ಜವಾನ್ ಜೈ ಕಿಸಾನ್. ಸೊ ಇನ್ನು ಫೈನಲ್ ಕನ್ಕ್ಲೂಷನ್ಗೆ ಬಂದ್ರೆ ಈ ಎರಡು ಮೂವಿಗಳಲ್ಲಿ ಯಾವ್ದು ಮೂವಿ ವಿನ್ ಆಗ್ಬೋದು ಅಂತ ನೋಡೋದಾದ್ರೆ ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ ಅಲ್ಲಾಗ್ಲಿ, ಸ್ಟೋರಿಯಲ್ಲಾಗ್ಲಿ, ಬಜೆಟ್ ಅಲ್ಲಾಗ್ಲಿ, ಸ್ಟಾರ್ಡಮ್ ಅಲ್ಲಾಗ್ಲಿ, ಕಲೆಕ್ಷನ್ ಆಗ್ಲಿ, ಎಲ್ಲದರಲ್ಲೂ ಟಾಪ್ ಅಲ್ಲಿರುವಂತದ್ದು ಟಾಕ್ಸಿಕ್. ಬಿಕಾಸ್ ಬಜೆಟ್ ಹಾಕಿದೆ ಅಂತಂದ್ರೆ ಸಿನಿಮಾ ಆ ಬಜೆಟ್ ನಾದ್ರೂ ರಿಕವರ್ 100% ಮಾಡೇ ಮಾಡುತ್ತೆ. ಅಷ್ಟೇ ಅಲ್ಲದೆ ನೀವು ಟಾಕ್ಸಿಕ್ ಮೂವಿಯ OTT ಪ್ಲಾಟ್ಫಾರ್ಮ್ ಗಳ ಪರ್ಚೇಸ್ ಕಾಸ್ಟ್ ಕೇಳಿದ್ರೆ ದಂಗಾಗ್ಬಿಡ್ತೀರಾ. ಅದು ದುರಂಧರ್ ಮೂವಿಯ ಬಜೆಟ್. ಅರ್ಥ ಆಯ್ತಾ ನಾನೇನ್ ಹೇಳ್ದೆ ಅಂತ? ದುರಂಧರ್ ಮೂವಿ ಬಜೆಟ್ ಏನಿದೆ 280 ಕೋಟಿ, ಅದರಲ್ಲಿ ಒಂದು OTT ಪ್ಲಾಟ್ಫಾರ್ಮ್ ಈ ಮೂವಿಯನ್ನ ಅಂದ್ರೆ ಟಾಕ್ಸಿಕ್ ಮೂವಿಯನ್ನ 180ರಿಂದ 200 ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದೆ ZEE5. ಇನ್ನು ಥಿಯೇಟ್ರಿಕಲ್ ರನ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ನನ್ನ ಪ್ರಕಾರ ದುರಂಧರ್ ಥಿಯೇಟ್ರಿಕಲ್ ರನ್ ಅಲ್ಲಿ ತುಂಬಾ ಜಾಸ್ತಿ ದಿನ ಓಡಬಹುದು. ಟಾಕ್ಸಿಕ್ ಯಾಕೆ ಹಿಂದೆ ಉಳಿಯುತ್ತೆ ಅಂತ ಅಂದ್ರೆ ಟಾಕ್ಸಿಕ್ ತುಂಬಾ ಬೇಗ ಸೋರಿಕೆಯಾಗುತ್ತದೆ, ಲೀಕ್ ಆಗ್ತದೆ.
ಪೈರಸಿ ಆಗ್ತದೆ. ಟಾಕ್ಸಿಕ್ ಮೂವಿಯ ಆ ಒಂದು ಫೀವರ್ ಏನಂತೆ ಅದೊಂದು ಮಂತ್ ಒಳಗಡೆ ಇದ್ರೆ ದುರಂಧರ್ ಕ್ಯಾನ್ ಕ್ಯಾರಿ ಅಪ್ ಟು 2 or 3 months ಬಿಕಾಸ್ ಆ ಕಥೆಯ ಸ್ಟೋರಿಯ ಡೆಪ್ತ್ ಅಷ್ಟೊಂದು ಆಳವಾಗಿದೆ, ಅಷ್ಟು ಜನ ಆ ಕಥೆಯನ್ನ ಇಷ್ಟಪಡ್ತಾರೆ. ಸೊ ಫೈನಲಿ ವಿತೌಟ್ ಎನಿ ಶುಗರ್ ಕೋಟಿಂಗ್ಸ್ ಟಾಕ್ಸಿಕ್ಸ್ ಈಸಿಯಾಗಿ ಈ ಒಂದು ಸಿನಿಮ್ಯಾಟಿಕ್ ವಾರ್ ಅನ್ನ ಗೆಲ್ಲುತ್ತೆ. ಸೊ ಇದಾಗಿತ್ತು ಒಂದು ಸಿನಿಮ್ಯಾಟಿಕ್ ಅನಾಲಿಸಿಸ್ ಆಫ್ ಟಾಕ್ಸಿಕ್ ಅಂಡ್ ದುರಂಧರ್. ಈ 2 ಮೂವಿಗಳಲ್ಲಿ ನೀವ್ಯಾವ ಮೂವಿಗೆ ತುಂಬಾ ಹೈಪ್ ಆಗಿದ್ದೀರಾ ಅಂತ ನಾನು ಕೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಸ್ ಯಾರ್ ದ ಕನ್ನಡಿಗಾಸ್ ವಿ ಹೈಪ್ಡ್ ಫಾರ್ ದ ಟಾಕ್ಸಿಕ್. ನಾನಂತೂ ಮೊದಲು ಟಾಕ್ಸಿಕ್ ನೋಡಾದ್ಮೇಲೆ ದುರಂಧರ್ ನೋಡ್ತೀನಿ. ಸೊ ಆ 2 ಮೂವಿಗಳ ರಿವ್ಯೂ ಅನ್ನ ಕೂಡ ಮಾಡ್ತೀನಿ, ಅದ್ರ ಜೊತೆ ಆ 2 ಮೂವಿಗಳ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ಕೂಡ ಕಂಪೇರ್ ಮಾಡ್ತೀನಿ. ಸೊ ನಾನು ನಿಮ್ಮೆಲ್ಲರ ರಾವಣ, ನಾವಿನ್ಮೇಲೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.